ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಿಂಧು ರಾಜ್ವೀರ್. ಈ ವಿಡಿಯೋ ಬಂದುಬಿಟ್ಟು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ, ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಿದ್ವಿ, ಅದರ ಬಗ್ಗೆ ಇರುತ್ತೆ. ಸ್ವಲ್ಪ ವಿಡಿಯೋ ಬಿಡೋದು ಲೇಟ್ ಆಗೋಯಿತು, ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾವು ಎಡಿಟಿಂಗ್ ಅದು ಎಲ್ಲ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಆ ಕಾರಣಕ್ಕಾಗಿ ನೋಡಿ. ನಾನು ಕೆಲಸ ಮಾಡ್ತೀನಿ ಇವತ್ತು. ಎಷ್ಟು ಕೆಲಸ ಮಾಡ್ತೀಯ? ನಾನು ಎಲ್ಲ ಮಾಡ್ತೀವಿ, ನಾಟಕ ಎಲ್ಲ ಮಾಡ್ತೀವಿ. ಇವಾಗ ಮಾಡೋಣ, ಓಕೆ? ಸೊ ಇಡೀ ಡ್ಯಾನ್ಸ್ ಕ್ಲಾಸ್ನ ಫುಲ್ ಕ್ಲೀನ್ ಮಾಡಿದ್ವಿ. ಮತ್ತು ನಮ್ಮ ಅಣ್ಣ ಡ್ಯಾನ್ಸ್ ಕ್ಲಾಸ್ನ ಒರೆಸ್ಕೊಟ್ರು. ಸೊ ನಾವು ಗಣೇಶ ಟೆಂಪಲ್ಗೆ ಹೋಗಿದ್ವಿ. ಯಾಕಂದರೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಪೂಜಾರಿ ಕೈಲೇ ಪೂಜೆ ಮಾಡಿಸ್ತೀವಿ ಮತ್ತು ಸಂಜೆ ನಾನು ಉದಯ್ ಮತ್ತು ನಮ್ಮ ಚಿಕ್ಕಮ್ಮ ಮಾರ್ಕೆಟ್ಗೆ ಹೋಗಿದ್ವಿ. ಹಣ್ಣುಗಳು ಮತ್ತು ಹೂವು ಎಲ್ಲ ತರಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಏನಂದರೆ ನಾವು 2 ಸತಿ ಮಾರ್ಕೆಟಿಗೆ ಹೋಗಿದ್ವಿ, ಈವ್ನಿಂಗ್ ಒಂದು ಸತಿ ಮತ್ತು ಮಾರ್ನಿಂಗು ಕೂಡ ಹೋಗಿದ್ವಿ. ಇವಳು ನನ್ನ ತಂಗಿ. ಸೊ ನೋಡಿ, ಇವಳು ಮುಖ ತೋರಿಸಂದ್ರೆ ತೋರಿಸ್ತಾನೆ ಇಲ್ಲ. ಮುಖ ತೋರ್ಸಪ್ಪ. ಮತ್ತು ಮಾರ್ನಿಂಗ್ ಐ ಥಿಂಕ್ 4:45 ಗಂಟೆಗೆ ಅನಿಸುತ್ತೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ವಿ. ಅಂದರೆ ನಾನು ಮತ್ತು ನನ್ನ ತಂಗಿ, ಅಂದರೆ ಅವಳು ನೈಟ್ ಜಾಬ್ಗೆ ಹೋಗ್ತಾಳೆ ಪಾಪ. ಅವಳು ಬಂದು 4:45 ಗಂಟೆಯಿಂದ ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಬ್ಯಾಕ್ಗ್ರೌಂಡ್, ಅಂದರೆ ಗಣಪತಿ ಕೂರಿಸ್ತೀವಲ್ಲ, ಬ್ಯಾಕ್ಗ್ರೌಂಡ್ ಏನು ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ವಿ ಫಸ್ಟೇ. ಸೊ ಅದಕ್ಕಾಗಿ ಇಬ್ಬರು ಮಾರ್ನಿಂಗ್ ಅಷ್ಟು ಬೇಗ ಹೋಗಿ ಎಲ್ಲ ರೆಡಿ ಮಾಡಿದ್ವಿ. ಫೈನಲಿ ನಾನು ನನ್ನ ತಂಗಿ ಸೇರಿ ಇದನ್ನು ಪೂರ್ತಿ ರೆಡಿ ಮಾಡಿದ್ವಿ. ಅಂದರೆ ಲೈಕ್ ಟ್ರೀ ಥರ ಅವಳು ಪ್ಲ್ಯಾನ್ ಇದು, ನಂದಲ್ಲ. ಸೊ ಈ ರೀತಿ ಮಾಡೋಣ ಅಂತ ಅವಳೇ ಹೇಳಿದ್ದು. ಸೊ ಹಾಗಾಗಿ ಮಾಡಿದ್ವಿ. ಅವಾಗಲೇ ಹೇಳಿದ್ನಲ್ಲ ನಾನು 2 ಸತಿ ಮಾರ್ಕೆಟ್ಗೆ ಹೋಗಿದ್ದೆ ಅಂತ. ಸೊ ಮತ್ತೆ ಹೋಗಿದ್ದೆ, ಇನ್ನೊಂದು ಚಿಕ್ಕಮ್ಮನ ಜೊತೆ ಹೋಗಿದ್ದೆ. ಬಟ್ ಉದಯ್ ಮಾತ್ರ ಯಾವಾಗಲೂ ಪಕ್ಕದಲ್ಲಿ ಇದ್ದೇ ಇರ್ತಾನೆ. ಸೊ ಮತ್ತೆ ನಾವು ಹೂವು ತಗೋಬೇಕಿತ್ತು. ಸೊ ಹಾಗಾಗಿ ನಾವು ಹೋಗಿದ್ವಿ. ಸೊ ಹೂವು ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಸೊ ತುಂಬ ಹೆಲ್ಪ್ ಮಾಡಿದ್ರು, ಎಲ್ಲ ಪೋಣಿಸ್ತಾ ಇದ್ದಾರೆ ನೋಡಿ.
ಆಟ ಆಡಿಕೊಂಡು ಒಟ್ನಲ್ಲಿ ಕೆಲಸ ಮಾಡಿದ್ರು ಎಲ್ಲ. ಪಾಪ ಹೂವು ಆಲ್ಮೋಸ್ಟಾಗಿ ನಮ್ಮ ಸ್ಟೂಡೆಂಟ್ಸೇ ಪೋಣಿಸಿದ್ದು. ನೋಡಿ, ನಮ್ಮ ಸ್ಟೂಡೆಂಟು ಮನೇಲಿ ಕೆಲಸ ಮಾಡಲ್ಲ, ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಪಡ್ತಾರೆ. ನೋಡಿ, ಮಳೆ ಹೊಡಿತಾವಳೆ ನಮ್ಮ ಸ್ಟೂಡೆಂಟ್. ನನ್ನ ಸ್ಟೂಡೆಂಟ್ಗೆ ಆ್ಯಕ್ಚುಲಿ ಏನಂದೆ ಅಂದರೆ ಸೂಜಿಲಿ ದಾರ ಪೋಣಿಸಿ ಅಂತ ನಾನು ಹೇಳಿದೆ. ಅವರು ಒಂದು ಸೂಜಿಲಿ ದಾರ ಪೋಣಿಸೋದಕ್ಕೆ ಮಿನಿಮಮ್ 10 ನಿಮಿಷ ತಗೊಂಡವ್ರೆ ನೋಡಿ. ಸೊ ಮೇನ್ ಏನಂದರೆ ನಾವು ಮೆಟ್ಲುಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಅದಕ್ಕೆ ನಮ್ಮ ಅಣ್ಣ ಮತ್ತು ದರ್ಶು ಇಬ್ಬರೂ ನೀರೆಲ್ಲ ಜಾಸ್ತಿ ತೊಗೊಂಡೋಗ್ಬಿಟ್ಟು ಕ್ಲೀನ್ ಮಾಡಿದ್ರು ಮೆಟ್ಲು. ಮತ್ತು ಅವರಿಬ್ಬರು ಸ್ವಲ್ಪ ಕೆಳಗಡೆ, ಅಂದರೆ ಮೆಟ್ಲುಗಳು ತುಂಬ ಇದೆ, ಸೊ ಆ ಕಾರಣಕ್ಕೆ ಅವರು ಕ್ಲೀನ್ ಮಾಡ್ತಿದ್ರು. ಆಮೇಲೆ ಆದ್ಯ ಆಗ್ಬೋದು ಮತ್ತು ಹಂಸು ಆಗ್ಬೋದು, ಅವರು ಕೂಡ ನೀರು ತುಂಬಿ ಕೊಡ್ತಿದ್ರು. ವಿಡಿಯೋ ಮಾಡಿದ್ದು ಯಾರಂದರೆ ಇದು ನಮ್ಮ ಅತಿಥಿ ಪ್ರಭುದೇವ್, ಅವರು ವಿಡಿಯೋ ಮಾಡ್ತಿದ್ರು. ಸೊ ಎಲ್ಲರೂ ಆಲ್ಮೋಸ್ಟಾಗಿ ಎಲ್ಲ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಸೊ ಎಲ್ಲ ಕೆಲಸಗಳನ್ನ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು, ಸಾಯಂಕಾಲ ಆಗೇ ಹೋಯಿತು. ಸೊ ಆಮೇಲೆ ಎಲ್ಲ ನಾನು ಮತ್ತು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ಎಲ್ಲರೂ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ನಾವು ಗಣೇಶನ ತರಕ್ಕೆ ಹೋಗಿದ್ವಿ. ಗಣೇಶ ಮತ್ತು ಗೌರಿ ಎರಡನ್ನೂ ತರಕ್ಕೆ ಹೋಗಿದ್ವಿ, ತಗೊಂಡು ಬಂದ್ವಿ. Harshini, ಸೊ ಫೈನಲಿ ಗಣಪತಿನ ನಮ್ಮ ಕಾರಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಹತ್ರ ಕರ್ಕೊಂಡ್ಬಂದ್ವಿ. ಸೊ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇರೋದೇ ಗರ್ಲ್ಸು, ಅಂದರೆ ಬಾಯ್ಸು ಇದ್ದಾರೆ, ಬಟ್ ಚಿಕ್ಕವರಿದ್ದಾರೆ, ದೊಡ್ಡವ್ರು ಇರೋದು ಗರ್ಲ್ಸೇ. ಸೊ ಹಾಗಾಗಿ ನಾವು ಹುಡುಗಿರನ್ನೇ ಎಲ್ಲರನ್ನೂ ಕರ್ಕೊಂಡು ಹೋಗಿ ಗಣಪತಿ ಮತ್ತು ಗೌರಿನ ಕರ್ಕೊಂಡ್ಬಂದ್ವಿ ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ. ಸೊ ಇದು ಪಾರ್ಟ್ 1 ಹೌದು ಈ ವಿಡಿಯೋ ಬಂದುಬಿಟ್ಟು. ಸೊ ಇನ್ನೂ ಪಾರ್ಟ್ 2 ಬರುತ್ತೆ, ಇನ್ನೊಂದು 2 ಡೇಸಲ್ಲಿ ಬರುತ್ತೆ. ಸೊ ನಾವು ಗಣೇಶ ಕೂರಿಸಿದ್ಮೇಲೆ ಏನೇನು ಮಾಡಿದ್ವಿ ಅನ್ನೋದೆಲ್ಲ ನೀವು ತಿಳ್ಕೊಬೇಕಂದ್ರೆ ಪಾರ್ಟ್ 2 ಬರುತ್ತೆ ಇನ್ನೊಂದು 2 ಡೇಸಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.